ಭೈರವಿ ದೇವಿಯ ಕತೆ. ಬಹಳ ವರ್ಷಗಳ ಹಿಂದೆ ಹಿಮಾಲಯದ ಪರ್ವತಗಳ ನಡುವೆ ಒಂದು ಸಣ್ಣ ಆಶ್ರಮವಿತ್ತು. ಅಲ್ಲಿ ಮಹರ್ಷಿ ವಾಮದೇವರು ತಪಸ್ಸು ಮಾಡುತ್ತಿದ್ದರು. ಆ ಪ್ರದೇಶದ ಜನರು ಶಾಂತಿಯಿಂದ ಬದುಕುತ್ತಿದ್ದರು. ಆದರೆ ಒಂದು ದಿನ ದುಷ್ಟ ಅಸುರನಾದ ದುರ್ಮುಖನು ಅಲ್ಲಿ ಬಂದು ಜನರನ್ನು ಕಾಡಲು ಆರಂಭಿಸಿದನು. ಅವನು ಯಜ್ಞಗಳನ್ನು ಹಾಳುಮಾಡಿ ಋಷಿಮುನಿಗಳನ್ನು ಕಿರುಕುಳ ನೀಡಿ ಗ್ರಾಮಸ್ಥರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿದನು. ಎಲ್ಲರೂ ಭಯದಿಂದ ನಡುಗುತ್ತಿದ್ದರು. ಯಾರಿಗೂ ಅವನನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ಆಗ ಮಹರ್ಷಿ ವಾಮದೇವರು ಆದಿಶಕ್ತಿಯನ್ನು ಪ್ರಾರ್ಥಿಸಿದರು. ಅಮ್ಮ, ನಮ್ಮನ್ನು ರಕ್ಷಿಸು, ಧರ್ಮವನ್ನು ಉಳಿಸು ಎಂದು ಭಕ್ತಿಯಿಂದ ಬೇಡಿಕೊಂಡರು. ಅವರ ಭಕ್ತಿಗೆ ತೃಪ್ತಿಯಾದ ಆದಿಪರಾಶಕ್ತಿ ಅಗ್ನಿಯಂತೆ ಪ್ರಕಾಶಿಸಿ ಭಯಂಕರ ರೂಪದಲ್ಲಿ ಅವತರಿಸಿದಳು. ಆ ರೂಪವೇ ಭೈರವಿ ದೇವಿ. ಭೈರವಿ ದೇವಿಯ ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತಿತ್ತು. ಅವಳ ತಲೆಯ ಮೇಲೆ ಚಂದ್ರಕಿರೀಟ, ಕೈಯಲ್ಲಿ ತ್ರಿಶೂಲ, ಖಡ್ಗ, ಕಪಾಲ ಮತ್ತು ಜಪಮಾಲೆ ಇತ್ತು. ಅವಳ ಮುಖದಲ್ಲಿ ಕೋಪವೂ ಕರುಣೆಯೂ ಒಂದೇ ಸಮಯದಲ್ಲಿ ಕಾಣಿಸುತ್ತಿತ್ತು. ಅವಳು ಸಿಂಹದ ಮೇಲೆ ಆರೋಹಣ ಮಾಡಿ ದುರ್ಮುಖನ ಮುಂದೆ ಬಂದಳು. ಅಸುರನು ದೇವಿಯನ್ನು ನೋಡಿ ನಕ್ಕನು. ನನ್ನನ್ನು ಯಾರು ಸೋಲಿಸಲಾರರು ಎಂದು ಗರ್ಜಿಸಿದನು. ಭೈರವಿ ದೇವಿ ಶಾಂತವಾಗಿ ಹೇಳಿದರು, ಅಧರ್ಮ ಎಷ್ಟು ಬಲವಾದರೂ ಸತ್ಯದ ಮುಂದೆ ಅದು ನಿಲ್ಲಲಾರದು. ಅದಾದ ನಂತರ ಭೀಕರ ಯುದ್ಧ ಆರಂಭವಾಯಿತು. ದುರ್ಮುಖನು ತನ್ನ ಮಾಯಾಶಕ್ತಿಯಿಂದ ಅನೇಕ ರೂಪಗಳನ್ನು ತೋರಿಸಿದನು. ಆದರೆ ಭೈರವಿ ದೇವಿಯ ತ್ರಿಶೂಲದ ಮುಂದೆ ಅವನ ಎಲ್ಲಾ ಮಂತ್ರಗಳು ನಾಶವಾದವು. ಕೊನೆಗೆ ದೇವಿ ತನ್ನ ಖಡ್ಗದಿಂದ ಅವನ ಅಹಂಕಾರವನ್ನು ಸೋಲಿಸಿ ಲೋಕಕ್ಕೆ ಶಾಂತಿ ತಂದಳು. ಎಲ್ಲಾ ಋಷಿಗಳು ಮತ್ತು ಗ್ರಾಮಸ್ಥರು ಸಂತೋಷದಿಂದ ದೇವಿಯನ್ನು ಸ್ತುತಿಸಿದರು. ಅವರು ಹೇಳಿದರು, ಅಮ್ಮ, ನೀನು ಭಯವನ್ನು ದೂರ ಮಾಡುವವಳು, ಭಕ್ತರನ್ನು ಕಾಪಾಡುವವಳು. ಭೈರವಿ ದೇವಿ ಮಂದಹಾಸ ಮಾಡಿ ಆಶೀರ್ವದಿಸಿದಳು, ಯಾರು ಸತ್ಯ, ಧರ್ಮ ಮತ್ತು ಭಕ್ತಿಯನ್ನು ಹಿಡಿದುಕೊಳ್ಳುತ್ತಾರೋ ನಾನು ಸದಾ ಅವರ ಜೊತೆ ಇರುತ್ತೇನೆ. ಅದರಿಂದ ಭೈರವಿ ದೇವಿಯನ್ನು ಶಕ್ತಿ, ಧೈರ್ಯ ಮತ್ತು ರಕ್ಷಣೆಯ ದೇವಿಯಾಗಿ ಪೂಜಿಸಲಾಗುತ್ತದೆ. ಕಥೆಯ ನೀತಿ: ಭಯ ಎಷ್ಟೇ ದೊಡ್ಡದಾಗಿರಲಿ, ಭಕ್ತಿ ಮತ್ತು ಧರ್ಮ ಇದ್ದರೆ ಜಯ ನಮ್ಮದೇ.